ಕೊಣ್ಣೂರು ಗ್ರಾಮದಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು. ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಆಸ್ಪತ್ರೆ ನಿರ್ದೇಶಕ ವಿಜಯ್ ಕೆಎಸ್ಕಿ ಇವರ ನೇತೃತ್ವದ ಅಸ್ಕಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಾಗಲಕೋಟೆ ಹಾಗೂ ದಿವಂಗತ ಬಿಎಸ್ ಪಾಟೀಲ್ ಫೌಂಡೇಶನ್ ಇವರ ಸಹಯೋಗದಲ್ಲಿ ಕೊಣ್ಣೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಬಲವಂತರಾಯ ಹಡಲ್ಗೇರಿ ಹೈಸ್ಕೂಲ್ ಮೈದಾನದಲ್ಲಿ ಬೃಹತ್ ಉಚಿತ ಆರೋಗ್ಯ ಮಹಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವರಹಿಪ್ಪರಗಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಸೋಮನಗೌಡ ಪಾಟೀಲ್ ಅವರು ಶಿಬಿರವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್.ಸಿ. ನಾಗಾವಿ, ಡಾಕ್ಟರ್ ಗುರುಪ್ರಸಾದ ಶಿವಸಿಂಪಿ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ, ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿ.ಬಿ. ಅಸ್ಕಿ, ಡಾಕ್ಟರ್ ಬಸವರಾಜ್ ಅಸ್ಕಿ ಅವರು ಮಾತನಾಡಿದರು. ಅಸ್ಕಿ ಗ್ರಾಮದವರೇ ಆದ ವಿಜಯ್ ಕುಮಾರ್ ಅವರು ಬಾಗಲಕೋಟೆಯಲ್ಲಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಿ ಬಡವರ ಸೇವೆಯನ್ನು ಮಾಡ್ತಿದ್ದಾರೆ. ಅವರಿಗೆ ನಾವೆಲ್ಲರೂ ಸಹಕರಿಸೋಣ ಅಂತ ಹೇಳಿದರು. ಆಸ್ಪತ್ರೆಯ ನಿರ್ದೇಶಕ ವಿಜಯ್ ಅಸ್ಕಿ ಅವರು ಕೂಡ ಮಾತನಾಡಿದರು. ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳ ಕುರಿತು ವಿವರಣೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಹೃದಯ ರೋಗ, ಸ್ತ್ರೀ ರೋಗ ಹಾಗೂ ಪ್ರಸೂತಿ, ಮೂತ್ರಪಿಂಡದ ಸಮಸ್ಯೆ, ಎಲುಬು ಮತ್ತು ಕೀಲುಗಳ ಕಾಯಿಲೆ, ಸಕ್ಕರೆ ಕಾಯಿಲೆ, ಚಿಕ್ಕ ಮಕ್ಕಳ ಚಿಕಿತ್ಸೆ, ಮೂಗು ಮತ್ತು ಕಿವಿ ಗಂಟಲು ಸಮಸ್ಯೆ, ECG ಹಾಗೂ 2D ಎಕೋ ಪರೀಕ್ಷೆ ಹಾಗೂ ಜನರಲ್ ಮೆಡಿಸಿನ್ ಹೀಗೆ ಹಲವಾರು ರೋಗಗಳಿಗೆ ಸಂಬಂಧಿಸಿದ 607 ಜನರ ತಪಾಸಣೆಯನ್ನು ನಡೆಸಲಾಯಿತು. ಇದರಲ್ಲಿ 18 ಜನರನ್ನು ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು. 45 ಜನರ ECO ಹಾಗೂ ECG ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯಮಾನ್ಯರು, ಅಸ್ಕಿ ಆಸ್ಪತ್ರೆ ತಜ್ಞ ವೈದ್ಯರು ಹಾಗೂ ಸರ್ವಪ್ರಿತ ಸಿಬ್ಬಂದಿಗಳು, ಸಾಸ್ನೂರು ಪಾಟೀಲ್ ಹಾಗೂ ಅಸ್ಕಿ ಕುಟುಂಬದ ಸದಸ್ಯರು, ಕೊಣ್ಣೂರು ಗ್ರಾಮದ ಹಿರಿಯರು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ಬಂದೆ ನವಾಜ್, ಕೋಳ್ಯಾಳ, ತಾಳಿಕೋಟೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮುಂದದ ಕೇಡು ನೋಡಯ್ಯ ಅನ್ನುವಂತೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸುವಂತ ನಡಿ ಹುಬ್ಳಿಗೆ ಹೋಗು ನಡಿ ಅನ್ನೋದು ಹಳಿ ಸಾಕಿ ಬಾಗಲಕೋಟೆ ಅಸ್ಕಿ ಆಸ್ಪತ್ರೆಗೆ ಹೋಗಿ ಬಿಟ್ರೆ ಸಾಕು, ಆರಾಮಾಕಿವ್ ಅನ್ನೋದು ಇದು ಚಾವಣಿ ಆಗ್ಬೇಕು ಇನ್ಮೇಲೆ ಅಷ್ಟೇ. ಮೊನ್ನೆ ನೋಡ್ರಿ ಒಂದು ಪಾಪ ಹುಟ್ಟಿತ್ತು, ಅದರ ಹೆಸರು ಕಾವೇರಿ ಅಂತ. ಅದು 800 ಗ್ರಾಮ್ ಇತ್ತು ಹುಟ್ಟದಾಗ. ಅವ್ರ ತಂದೆ ತಾಯಿ ಏನ್ ಯೋಚನೆ ಮಾಡಿದ್ರು, 800 ಗ್ರಾಮ್ ಇದ್ದ ಕೂಸು ಇನ್ ಮುಂದೆ ಬದುಕಂಗಿಲ್ಲ, 6 ಲಕ್ಷ ರೂಪಾಯಿ ಕೊಟ್ಟು ಈ ಕೂಸಿನ ಉಳಿಸುವ ಶಕ್ತಿ ನಮ್ ಕೈಲಿಲ್ಲ. ನಾವು ರೈತಾಪಿ ಜನ ದುಡಿದು ಊಟ ಮಾಡೋರು. ಅಜ್ಜ ಯಾಕೋ ನಮ್ಗೆ ಇದನ್ ಕೊಟ್ಟಿಲ್ಲ, ದೇವ್ರ ನಮ್ಗೆ ಇದನ್ ಕೊಟ್ಟಿಲ್ಲ ಅಂತ ಇದನ್ ಬಿಡದ ಬಾಳ ಚಲೋ ಅಂತ ಅವ್ರ ತಂದೆ ತಾಯಿ ದೃಢ ನಿರ್ಧಾರ ಮಾಡಿದ್ರು. ಯಾಕೆ ರೊಕ್ಕ ಇರ್ಲಿಲ್ಲ ಅವ್ರ ಕಡೆ. 800 ಗ್ರಾಮ್ ಹುಟ್ಟಿದ ಕಾವೇರಿ ಅನ್ನೋ ಕೂಸಿಗೆ ಬೇರೆ ದವಾಖಾನಿಗಳಾಗಿದ್ರ ಸಾರಿ, ಕ್ಷಮಿಸ್ಬಿಡ್ರಿ. ಮತ್ ಮುಂದೆ ನೀವ್ ಯಾವತ್ತಾದ್ರೂ ಬಂದ್ರೆ ನಿಮಗ ಶಕ್ತಿ ಕೊಡು, ನಾವು ದೇವ್ರ ಮಕ್ಕಳು ಕೊಡೋ ಶಕ್ತಿ ಕೊಡ್ಲಿ ದೇವರು ಅಂತ ಹೇಳಿ ಹೋಗ್ತಿದ್ವೇನೋ. ವಿಜುವನ್ನ ಇನಿಷಿಯೇಟಿವ್ ತಗೊಂಡು ಇದನ್ನ ಹೆಂಗಾರ ಮಾಡಿ ಉಳಿಸ್ಬೇಕು, ಇದನ್ನ ಉಳಿಸಿದ್ರನ ನಮ್ಮ ಆಸ್ಪತ್ರೆ, ಇಲ್ಲಾಂದ್ರೆ ಆಸ್ಪತ್ರೆ ಮಾಡಿ 140 ಕೋಟಿ ಖರ್ಚು ಮಾಡಿ ವೇಸ್ಟ್ ಅಲ್ಲ ಅಂತ 4 ರಿಂದ 5 ತಿಂಗಳು ಕನ್ಸಲ್ಟೇಟ್ ಮಾಡಿ ಅವ್ರ ಕಡೆಯಿಂದ 1 ರೂಪಾಯಿ ಇಸ್ಕೊಳ್ದೆ ಮ್ಯಾಗಿಂದ ಕೈಯಾಗ 5.5 ಲಕ್ಷ ರೂಪಾಯಿ ಹಾಕಿ 800 ಗ್ರಾಮ್ ಇದ್ದ ಕಾವೇರಿ ಅನ್ನೋ ಹುಡುಗಿ ಕೂಸನ್ನ 3.5 kg ವೇಟ್ ಗೇನ್ ಮಾಡಿಸಿ ಅದನ್ನು ಹುಟ್ಟಿಸಿ ಅದ್ರ ಬರ್ಡೇ ಸೆಲೆಬ್ರೇಷನ್ ಮಾಡಿ ಇದೇ ನಿಮಗ್ ನಾವು ಕೊಡ್ತಿರೋ ಗಿಫ್ಟ್ ಅಂತ ಫ್ರೀ ಆಗಿ ಮಾಡಿ ಕಳಿಸೋ ಆಸ್ಪತ್ರೆ ಎಲ್ಲೈತೆ ಅಂತ ಹೇಳಿ. ಯಾವ ಅದಾವ ರೊಕ್ಕ ಕೊಡೋದ ಬ್ಯಾಡ, ನೀವು ನಿಮಗ ಹೊಳ್ಳಿ ಮರುಜನ್ಮ ಕೊಟ್ಟಿವಿ ಅಂತ ಕಳಿಸ್ಕೊಟ್ಟಾಗ ಆ ಮಗುನ ಎತ್ಕೊಂಡು 9 ತಿಂಗಳ ಹೆತ್ತಿದ ತಾಯಿ ಒಂದು ಮಾತು ಹೇಳಿದ್ಲು, ನನ್ನ ಮನೆ ದೇವರಿಗೂ ಹೋಗಿ ತಿಂಗಳನ್ನ ಕಾಯಿ ಹೊಡಿಸ್ತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ, ನಿಮ್ ಫೋಟೋ ಒಂದು ಕೊಟ್ಟು ಬಿಡ್ರಿ, ತಿಂಗಳ ನಿಮ್ ಫೋಟೋ ಪೂಜೆ ಮಾಡ್ತೀನಿ ನಾನು ಅನ್ನೋ ಮಾತು. ಮನುಷ್ಯ ದೇವ್ರು ಯಾವಾಗ ಆಗ್ತಾನಂದ್ರ ರೊಕ್ಕ ಚೆಲ್ಲಿದ್ರೆ ಮನುಷ್ಯ ದೇವ್ರಾಗಂಗಿಲ್ಲ, ಒಂದು ಜೀವಕ್ಕೆ ಜೀವ ಕೊಟ್ಟಾಗ ಮನುಷ್ಯ ದೇವ್ರಾಗ್ತಾನ. ದೇವ್ರಾಗೋ ಕೆಲಸ ಇವತ್ತು ಅಸ್ಕಿ ಆಸ್ಪತ್ರೆ ಮಾಡಕತ್ತೈತಲ್ಲ, ಇದು ಬಹಳ ಪ್ರೌಡ್ ನಾನು ಅದಕ್ಕೆ ಹೇಳ್ತೀನಿ. ಬೀಯಿಂಗ್ ಆನ್ ಎಜುಕೇಟೆಡ್, ಐ ಫೀಲ್ ವೆರಿ ಪ್ರೌಡ್ ಆಫ್ ಯು. ಬಹಳ ಖುಷಿ ಆಗುತ್ತ. ಎಲ್ಲೋ ಇದ್ದು ಏನೋ ರೊಕ್ಕ ಮಾಡೋ ಬದ್ಲಿ ನಾನು ಏನಾದ್ರೂ ಸಮಾಜಕ್ಕೆ ಮಾಡ್ಬೇಕು. ಅವ್ರು ಹೋದಾಗ ಯಾವಾಗ್ಲೂ ಅಂತಿದ್ರು, ಅಜ್ಜರ್ ನನ್ ಇದು ಅಡ್ವರ್ಟೈಸ್ ಮಾಡಿಲ್ಲ ನಾವು ಅಷ್ಟೇ ಅಂದೆ, ಇದು ಅಡ್ವರ್ಟೈಸ್ ಮಾಡಕ್ ಏನಿದೇನು ಪ್ರಮೋಷನ್ ಅಲ್ಲ, ಅಡ್ವರ್ಟೈಸ್ ಮಾಡಕ್ ಇದೇನ್ ನೀವೇನು ಇಲ್ಲಿ ಕೆಲ್ಸಕ್ಕೂ ನಿಂತಿಲ್ಲ. ನೀವು ಇಲ್ಲಿ ನೋಡಿ ಅಡ್ವರ್ಟೈಸ್ ಮಾಡೋದು ಬೇಡ, ನೀವು ಮಾಡೋ ಕೆಲ್ಸ ಬಾಯಿಂದ ಬಾಯಿ ಹರಡಿ ಸಾಕ್ಷಾತ್ ದೇವರ ನಿಮ್ ಅಡ್ವರ್ಟೈಸ್ ಮಾಡ್ತಾನೆ ತಲೆ ಕೆಡಿಸ್ಕೋಬೇಡ್ರಿ ಅಂತ ನಾನು ಹೇಳಿದೆ ಅವರಿಗೆ. ಬಹಳ ಖುಷಿ ಆಯ್ತು. ಅವ್ರು ಹಿಂಗೆ ಮುಂದುವರಿಲಿ. ಅವ್ರೇನೊಂದು ಕನಸು ಇಟ್ಕೊಂಡಾರಲ್ಲ, ಎಲ್ಲಾ ಬಡ ಮಕ್ಕಳು ಕಲ್ಯಾಣ ಆಗ್ಲಿ. ಅವ್ರು ಹೋದಾಗ ಅವ್ರು ಅದನ್ನು ಅಂದ್ರು, ಅಜ್ಜರ್ ಬಾಳ ಬಡವ್ರು ಇದ್ರು,
ಏನ್ ಒಂದು ತಿಂಗಳ ಒಂದು 3 ಬೇಡ 4,000 ದುಡಿಯುವಷ್ಟು ಕೆಪಾಸಿಟಿ ಅವರು ಬಡ ಮಕ್ಕಳು ನಿಮ್ ಕಡೆ ಬಂದು ಅಂದ್ರ ಬಹಳ ಅವ್ರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಅಂದ್ರ ಅವ್ರಿಗೆ ಏನ್ ಮಾಡ್ರಿ ಕಾಸ್ಕತ್ತಪ್ಪಗ್ ಹೋಗಿ ಬೇಡ್ಕೊಂಡು ಡೈರೆಕ್ಟ್ ಬಾಗಲಕೋಟೆ ಕಳಿಸ್ಬಿಡ್ರಿ. ಅವ್ರು ಆರಾಮ್ ಮಾಡಿ ಕಳ್ಸೋ ಜವಾಬ್ದಾರಿ ನಂದು. ಅವ್ರು ಆರಾಮಾಗಿ ವಾಪಸ್ ಮನೆಗೆ ಹೋಗಿ ನಿಮ್ಮನ್ನ ನೆನೆಸಿ ನಮ್ಮನ್ನ ನೆನೆಸ್ತಾರಲ್ಲ, ಅದೇ ಅವ್ರು ಕೊಡೋ ದೊಡ್ಡ ಡೊನೇಷನ್, ಅದೇ ಅವ್ರು ಕೊಡೋ ದೊಡ್ಡ ಕಾಣಿಕೆ ಅಂತ ಹೇಳೋ ಮನಸ್ಸು ಬಹಳ ಕಡಿಮೆ. ಯಾಕಂದ್ರೆ ರೊಕ್ಕ ಮಾಡೋ ತಮಗೆಲ್ಲ ಗೊತ್ತೈತಿ, ಯಶಸ್ವಿನಿ ಇದಿರ್ಬೋದು ಹಾಗೂ ಮತ್ತು ಆಯುಷ್ಮಾನ್ ಭಾರತ್ ಇದಿರ್ಬೋದು, ಹಲವಾರು ಯೋಜನೆಗಳು ಸರ್ಕಾರದ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಬಿಡಿದಂತ ಎಲ್ಲ ವಿಮಾ ಸವಲತ್ತುಗಳು ಹಾಸ್ಪಿಟಲ್ ಸಿಗ್ತಾ ಇದೆ. ಅದರ ಜೊತೆಯಲ್ಲಿ ಕೂಡ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿದವ್ರು ಏನದಾವ ಎಲ್ಲ ಅವರ ಇನ್ಶೂರೆನ್ಸ್ ಕೂಡ ಅಲ್ಲಿ ಚಾಲ್ತಿಯಲ್ಲಿದ್ದಾವೆ. ಅದ್ರ ಸದುಪಯೋಗ ತಾವು ತಗೋಬೇಕು. 24x7 ಅಲ್ಲಿ ಕೆಲಸ ಅವ್ರ ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ. ನಾನು ಕೂಡ ಹಾಸ್ಪಿಟಲ್ ಉದ್ಘಾಟನೆಗೆ ಹೋಗಿದ್ದೆ. ಅವಾಗ ದಿನೇಶ್ ಗುಂಡೂರಾವ್ ಅವರು ನಮ್ಮ ಮಾನ್ಯ ಆರೋಗ್ಯ ಸಚಿವರು ಕೂಡ ಬಂದಿದ್ರು. ಅವ್ರು ಕೂಡ ಹೇಳಿದ್ರು ಎಂಥ ಒಂದು ಆಸ್ಪತ್ರೆ ಇಲ್ಲಿ ಬಂದ ಕೇಳಿ ಬಾಗಲಕೋಟೆದಾಗ ಕಟ್ಟಿಯಪ್ಪ, ಇದನ್ನ ಬೆಂಗಳೂರಾಗ ಮಾಡಬೇಕಂತ ಕೂಡ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರು. ಅವಾಗ ಕೂಡ ಅದೇ ಡಿಸ್ಕಷನ್ ಆಯ್ತು. ಇಲ್ಲ ನಾವು ಹಳ್ಳಿಯಲ್ಲಿ ನಮ್ಮ ಜನರಿಗೆ ಅನುಕೂಲ ಮಾಡಿದ ಅಂತ ಹೇಳಿದ್ರು. ಅವರು ಕೂಡ ಬಹಳ ಸಂತೋಷಪಟ್ಟು ಹೋದರು. ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ನಮ್ಮ ಹಳೆದವರು ಎಲ್ಲರೂ ಆಸ್ತಿ ಮಂತಂದರು ಕೂಡಿ ಈ ನಾಡಿಗೆ ಅರ್ಪಿಸಿಲ್ಲ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ಸನ್ಮಾನ ಮಾಡಿ ಮಾತನಾಡೋ ಮಾಡಿಕೊಟ್ಟಂತ ಯಾವತ್ತು ಆಸ್ತಿ ಫೌಂಡೇಶನ್ ಹಾಗೂ BSP ಸಾಕೋನ್ ಫೌಂಡೇಶನ್ ಎಲ್ಲ ಸದಸ್ಯರು ವಂದಿಸುತ್ತಾ, ಯಾಕಂದ್ರೆ ಸಾಕಷ್ಟು ವಿಷಯಗಳನ್ನ ಪರಮ ಪೂಜ್ಯರು ಮಾತಾಡ್ತಾರೆ. ಯಾಕಂತಂದ್ರೆ ಅವ್ರು ಬೆಂಗಳೂರಾಗ ಹುಬ್ಬಳ್ಳಿಯಾಗ 3-3.5 ಲಕ್ಷಕ್ಕಾಗೋ ಕೆಲಸನ ನಮ್ಮ ಆಸ್ಪತ್ರೆ ಒಳಗೆ 1 ರಿಂದ 1.5 ಲಕ್ಷದಾಗ ನಾವು ಮಾಡ್ತೀವಿ. ಅದು ಮೊಳಕಾಲ ಚಿಪ್ ಚೇಂಜ್ ಆಗೋದು. ಆದ್ರೆ ನಮ್ಮ ಮಂದಿಗೆ ಇದನ್ನ ಹೇಳೋದು ಹೆಂಗ, ಅದು ಔಷಧಿ. ಯಾಕಂತಂದ್ರೆ ಇಷ್ಟು ಸಸ್ತದಾಗ ಮಾಡ್ತೀವಿ ಅಂದ್ರೆ ಯಾವ ಡುಪ್ಲಿಕೇಟ್ ಇರ್ಬೇಕಲ್ಲ ಮಂದಿನೇ ಹೆಚ್ಚದ. ಯಾಕಂದ್ರೆ ಪುಕ್ಕಟ ಯಾವ್ದಾರ ಸಿಗ್ತದ ಏನಾರ ಸಿಗ್ತದ ಅಂತಗಳನ್ನ ಅದಕ್ಕೆ ಹೆಸರಿಡುವವರು ಭಾಳ ಮಂದಿ. ಒಂದು ಊರಾಗ ಒಬ್ಬಕ್ಕಿದ್ ಕೋಳಿ ಕಳೆದಿದ್ದಂತ, ಕೋಳಿ. ಆ ಕೋಳಿ ಕಳೆದಾಗ ಆಕಿ ದೇವ್ರಿಗೆ ಬೇಡ್ಕೊಂಡ್ಲಂತ, ನನಗೊಂದು ಆ ಕೋಳಿ ಕಳೆದದ್ದು ಸಿಗಲಿ, ನಿನಗೆ ಕ್ವಾಣ ಕಡಿತೀನಿ ಅಂತ ಬೇಡ್ಕೊಂಡ್ಬಿಟ್ಟ. ಆ ದೇವ್ರನ್ನಂತ ಇದೇ ಅಂತ ಭಕ್ತಿಯಪ್ಪ ಅಂತ ಹೇಳಿ ಆಗ ನೋಡೋಮಿಗೇನು ಪರೀಕ್ಷೆ ಮಾಡೋದಂತ ಕಳೆದದ್ದು ಕೋಳಿ ಸಿಕ್ಕಗಳೇನ ದೇವ್ರು ಕೇಳಿದ ಕ್ವಾಣ ಎಲ್ಲಿ ಅದಂತ ಹಿಡ್ಕೊಂತಂದ್ಲಕ್ಕಿ. ಹಂಗ ನಮ್ಮ ಮಂದಿ ಸುಳ್ಳು ಹೇಳೋರಿಗೆ ಭಾಳ ನಂಬ್ತಾರೆ, ಖರೆ ಹೇಳೋರು ನಂಬುದು ಕಷ್ಟ. ಅದಕ್ಕೆ ನಾ ಏನಂತೀನಿ, ನಮ್ಮೂರವ್ರ ಅಮೇರಿಕಾದಾಗ ಎದ್ದು ಬಂದು 60 ರಿಂದ 70 ಕೋಟಿ ರೂಪಾಯಿ ಅದು ಇನ್ವೆಸ್ಟ್ಮೆಂಟ್ ಆ ಬಾಗಲಕೋಟೆಗೆ ಒಂದು ಹಾಸ್ಪಿಟ್ಲ್ ಮಾಡಿದ್ರು. ಅಂತ ಹಾಸ್ಪಿಟ್ಲ್ ಮಾಡಿದ್ರು ಅವ್ರು ಹೇಳ್ತಾರ, ಅವ್ರೇನ್ ಮುಂದೆ ರಾಜಕೀಯ ಬರ್ಬೇಕು, ನಾವ್ MLA ಆಗ್ಬೇಕು, ನಮ್ಮ ಮನ್ಯಾಗ ಒಬ್ಬರು ಮಿನಿಸ್ಟರ್ ಆಗಿ ಹೋಗ್ಯಾರ ಮಾವ, ನಾವ್ MLA ಆಗುದಿಲ್ಲ, ನಾವ್ ಯಾವ್ದು ಆಗುದಿಲ್ಲ, ಜನಗಳಿಗೆ ಒಳ್ಳೆಯ ನಮ್ಮ ಮನೆತನದಿಂದ ಒಳ್ಳೇದು ಮುಟ್ಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಯಾವ್ದು ರಾಜಕೀಯ ಒಳಗಿದ್ರ ಉದ್ದೇಶ ಇಲ್ಲ, ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕಾಗಿ ನಾ ಇದನ್ನ ಕಾರ್ಯಕ್ರಮ ಮಾಡಾಕತ್ತೀನಿ ಮಾವ, ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಡ್ಬೇಕು ಅಂತ ಹೇಳಿದ್ರು. ನಮ್ಮ ಊರಿನ ಜನ ಅಷ್ಟೇ ಅಸ್ಕಿಯರ ಮನೆತನ ಮೇಲೆ ಅಷ್ಟೇ ಪ್ರೀತಿ ಅದ. ಅವ್ರೆಲ್ಲ ನಮಗ್ ಬೀಗ್ರಾಗ್ಬೇಕು, ನಮ್ ಗೌಡ್ರ ಮನೆತನಕ್ ಬೀಗ್ರಾದ್ರು. ಇವತ್ತಿನವರೆಗೆ ನಾವು 3 ಗೌಡ್ರ ಅವ್ರಿಗೆ ಮಾವ ಅಂತಾನೆ. ನಮ್ಮ 3 ಗೌಡ್ರು 80, 90, 100 ಆಸ್ತಿ ಇದ್ರು ಅಸ್ಕಿಯರ ಮನೆಗೆ ಹೆಣ್ಣು ಕೊಟ್ಟೇವ್ ಅಂತ ಹೇಳಿ ನಾವ್ ಇವತ್ತು ಅವ್ರಿಗೆ, ನಮ್ ಸರ್ಗೆ ಅಲ್ಲಿ, ನಮ್ ಶಂಕರೋಡ ಮಾವಗಾಲಿ, ಕುಬೇರಪ್ಪ ಮಾವಗಾಲಿ, ನಾವು ನಮ್ಮ ಹಳಿ ದೇವ್ರು ಅಂತೇಳಿ ನಮ್ಮ ಊರಿನ ಹಿರಿಯರು ಬಸನಗೌಡ್ರಲ್ಲಿ, ಸಿಸಿ ಪೈಲ್ರಲ್ಲಿ, ಶಂಕರಗೌಡ್ರಲ್ಲಿ ಇವತ್ತು ಅವ್ರಿಗೆ ಮರ್ಯಾದೆ ಕೊಟ್ಟು ನಾವು ಹೆಂಗದೇವಪ್ಪ ಅಂತಂದ್ರೆ ಈ ಊರಿಗೆ ಒಂದಕ್ಕೊಂದು ಸಂಬಂಧಗಳು ಒಬ್ರಿಗೊಬ್ರು ಸಹಕಾರದಿಂದ ಇದೇವ್. ಯಾವುದೇ ಜಾತಿ ಮತ ಪಂಥ ಇಲ್ಲ, ನಾಯ್ಕೊಡ್ರು ನಮ್ಗೆ ಸಂಬಂಧ ಆಗ್ಬೇಕು. ಈ ಊರಿನ ಔಟಿಯರು, ದ್ಯಾಪುರವ್ರು, ಅವ್ರವ್ರ ಅತ್ತಂಬರು ನಮಗ್ ಬೀಗರಾಗಬೇಕು. ಇಂಥ ಈ ಊರಿನ ಸಂಬಂಧಗಳನ್ನ ಅವರು ಸಹಕಾರದಿಂದ ಎಲ್ಲ ಒಂದು ಒಳ್ಳೆಯ ಹಾಸ್ಪಿಟ್ಲ ಎಲ್ಲರಿಗೂ ತಟ್ಟಿ ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿದಾರ. ಇದರ ಮತ್ತೊಂದು ಯಾವ ಉದ್ದೇಶನೂ ಇಲ್ಲ, ರಾಜಕೀಯ ಉದ್ದೇಶ ಇಲ್ಲ. ಅಲ್ಲಿ ಹೋದ್ರ ನಮ್ಮ ಊರಿನ ಮಂದಿಗೆ ಬಡ ಜನರಿಗೆ ಯಾವುದೇ ಅಲ್ಲಿ ಅರ್ಧ ಬೆಲೆ ಇಲ್ಲ ಮಾಡ್ತೇವೆ, ಬೇಕಾದ ಪೇಷಂಟ್ ಕಳಿಸು ಅಂತ ಹೇಳಿದ್ರು. ಅದಕ್ಕ ನಾವ್ ಅದನ್ನ ಉಪಯೋಗ ತಗೋಬೇಕು. ಅಸ್ಕಿ ಮನೆತನದ ಉಪಯೋಗನ ತಗೊಂಡು ನಾವೆಲ್ಲರೂ ಆ ವಿಜಯ ಕುಮಾರ್ನಿಗೆ ಇನ್ನಿಷ್ಟು ಆಯುರಾರೋಗ್ಯ ಕೊಟ್ಟು ಆ ಗುರು ಕಾಸ್ಕತ ಇನ್ನಂತ ಉತ್ತರೋತ್ತರವಾಗಿ ಬೆಳೀಲಿ ಅನ್ನೋ ಉದ್ದೇಶಕ್ಕಾಗಿ ಅವ್ರು ಈ ಕಾರ್ಯಕ್ರಮ ಮಾಡಿದಾರ. ಯಾವ ಉದ್ದೇಶದಿಂದಲ್ಲ, ಅವ್ರ ಮನೆತನಕ ಅವ್ರ ಮಕ್ಕಳಿಗೆ ಆ ಗುರು ಕಾಸ್ಕತ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸಾಂಬ ಜಯವಾಜಿ ಮುಖ್ಯ ಪಾರ್ವತಿ.